ದೋಣಿಯೊಳದಿನ ಗೆಳೆಗಾಳೆ ಪರಾಕ್ರಮಿ ಹಿಂದೆ ಜನಿಸಿದವರು ನಿನ್ನ ಕೆಳಗೆ ಘನಚೋರತನದ ಶಿಖಂಡಿ ವಿದ್ಯೆಯ ಎಷ್ಟು ದಿನ ಸಾಧಿಸಿದೆಯೋ ನೀನು ಲಂಡಿಗಳ ದುರ್ಗುಣವ ಕೈಗೊಂಡೆ ಏನು ಸಾಕ್ಷಿಗಿತ್ತು ರಾಘವ ಬಾಲು ಜಾಣನ ಹುದೋ ಮರದ ಮರೆಯಿಂದ ಹಾಗೆ ಬರ್ತಾ ಇದ್ದಾನಲ್ಲ, ನೀಲವಿಭಾಂಗನಾಗಿ ಕಾಣಿಸುತ್ತಾ ಇದ್ದಾನೆ. ಈ ಕೃತ್ಯಕ್ಕೂ ಅವನಿಗೂ ಏನೇನು ಸಂಬಂಧ ಇಲ್ಲ ಅಂತ ನೆಟ್ಟಗೆ ನಗಾಡ್ತಾ ಬರ್ತಾ ಇದ್ದಾನೆ. ಅಯ್ಯ ಅಯ್ಯ ಜಾಣನಯ್ಯ, ನೀನು ಜಾಣನೆ. ನಿನ್ನ ಬಗ್ಗೆ ಕೇಳಿ ಬಲ್ಲೆ ನಾನು. ನೀನೆ ದಶರಥನೆಂಬ ನೃಪತಿಗೆ ಸೂನು, ಸಾಮ್ರಾಜ್ಯಕ್ಕೆ ಸಲ್ಲದೆ ಅರಣ್ಯವನ್ನು ಪ್ರವೇಶ ಮಾಡಿ ಕೈ ಹಿಡಿದಂತಹ ಮಾನಿನನ್ನು ಕಳಕೊಂಡಂತ ಅಧಮ ನೀನೇನು. ಮೊದಲು ಕ್ಷತ್ರಿಯನಾದವನು ಭೂಮಿಗೆ ಪತಿ ಅಂತಾಗಬೇಕು. ಭೂಲಲನ ನಿನಗೆ ಒಲಿಲಿಲ್ಲ, ಆದರೆ ಭೂಪುತ್ರಿ ಇದ್ದಳು ಜೊತೆಗೆ. ಕಾಡಿಗೆ ಬಂದಾಗ ಅವಳನ್ನು ಕಳಕೊಂಡೆ. ಎಲ್ಲರನ್ನು ಕಳೆದುಕೊಂಡು ಅಂಡಲಿರುತ್ತಾ ಇಲ್ಲಿವರೆಗೆ ಆಗಮಿಸಿದ ಮಾತ ಸ್ಪಷ್ಟವಾಯಿತು. ನಿನ್ನ ವಂಶದ ಬಗ್ಗೆ ಅಭಿಮಾನ ಉಳ್ಳವರು ನಾವು. ನಿನ್ನ ವಂಶದ ರಸುಗಳೊಳಗೆ ಒಬ್ಬೊಬ್ಬ ಮಾಡಿದಂತಹ ಕೀರ್ತಿಯುತವಾದ ಕಾರ್ಯಗಳನ್ನು ಎಣಿಸಿದಾಗ ನನಗೆ ಹೇಳಲಿಕ್ಕೆ ಸಮಯ ಉಂಟೋ ಇಲ್ಲೋ ನನಗೆ ಗೊತ್ತಾಗುವುದಿಲ್ಲ. ಅಮರ ಗಂಗೆಯನ್ನು ತೆರೆಗಿಳಿಸಿದಂತಹ ಭಗೀರಥ ಒಬ್ಬ, ತನ್ನ ಮೈಯ ಮಾಂಸವನ್ನು ಕೆತ್ತಿ ಕೆತ್ತಿ ತಕ್ಕಡಿಗೆ ಹಾಕಿದಂತಹ ಶಿಬಿ ಮತ್ತೊಬ್ಬ, ದಾನವನ್ನು ಬೇಡುವುದಕ್ಕೆ ಬಂದಂತಹ ಕೌಸ್ತಮನಿಗೆ ಕೊಡುವುದಕ್ಕೆ ಏನಿಲ್ಲದೆ ಇರುವಂತಹ ಕಾಲದಲ್ಲಿ ದೇವಲೋಕಕ್ಕೆ ದಾಳಿ ಎಸಗುತ್ತೇನೆಂಬ ಹಾಗೆ ಹೊರಟನಂತೆ. ದೇವತೆಗಳು ಬಂಗಾರದ ಮಳೆಯನ್ನೇ ಭೂಮಿಗೆ ಸುರಿಸಿದ್ರು ಅಂತ ರಘು ಮಹಾರಾಜ ಇನ್ನೊಬ್ಬ, ನಂದಿನಿಯನ್ನು ಪೂಜೆ ಮಾಡಿದಂತಹ ದಿಲೀಪ ಮಗದೊಬ್ಬ, ಒಬ್ಬೊಬ್ಬರು ಮಾಡಿದಂತಹ ಕ್ರಿಯೆಗಳನ್ನು ಎಣಿಸಿದಾಗ ಅದು ಮಹಾಕಾವ್ಯವಾಗಬಲ್ಲದು. ಅಂತ ಇನವಂಶದಲ್ಲಿ ಹುಟ್ಟಿದವರು ನೀನು. ಇನವಂಶದ ರಸುಗಳು, ಸೂನೃತ ಚರಿತರು, ಧಾರ್ಮಿಕರು, ಶುದ್ಧ ವಿಶುದ್ಧ ಗುಣಯುತರು, ನರಕ ಭೀತರು. ಅವರು ನರಕಕ್ಕೆ ಹೆದರುವವರು, ಅವರು ನರಕದ ಹತ್ತಿರ ಹೋಗುವುದಿಲ್ಲ, ಅಂದ್ರೆ ನರಕಕ್ಕೆ ಯುತವಾದಂತಹ ಕಾರ್ಯವನ್ನು ಮಾಡುವುದಿಲ್ಲ ಅಂತ ಅರ್ಥ. ನೀನ ವಂಶದಲ್ಲಿ ಹುಟ್ಟಿಕೊಂಡವ ಅಂತ ಹೇಳ್ತೀಯಲ್ಲ, ದಶ ದಿಕ್ಕುಗಳಿಗೆ ರಥವನ್ನು ಹಾರಿಸಿದಂತಹ ದಶರಥ ಚಕ್ರವರ್ತಿಗೆ ನೀನು ಮಗನಂತೆ. ದೇವತೆಗಳಿಗೆ ಬಂದ ಕಷ್ಟವನ್ನು ಪರಿಹರಿಸಕ್ಕೆ ಮುಂದಾದಂತಹ ದಶರಥ ಎಲ್ಲಿ, ನೀನೆಲ್ಲಿ ಹಿಂದಿನಿಂದ ಬಾಣ ಪ್ರಯೋಗಿಸಿ ವಾಲಿಯನ್ನು ಕೊಲ್ಲಬಹುದು ಅಂತ ಭಾವಿಸಿದೆಯೇನು? ಆದ್ರೆ ನಿನ್ನ ವ್ಯವಹಾರಕ್ಕೆ ಹೆಸರೇನು ಗೊತ್ತಾ? ಇದು ಗಂಡಸರು ಮಾಡುವ ವ್ಯವಹಾರ. ಮೇಲೆ ಭಂಡಾಟಗಳ ಮಾಡಿದೆ, ಹಸ್ತದಲ್ಲಿ ಬಿಲ್ಕೊಂಡು ಬಾಣವ ಹೂಡಿದೆ. ಜೋಳಾಗಿದ್ದ ಗಂಡು ಹೃದನ ನೋಡಿದೆ, ರಾಘವ ಬಾನು ಜಾಣನ ಹುದೋ. ನೀನು ಗಂಡುಸು ಅಂತ ಹೇಳಿಕೊಳ್ತಾ ಇದೆಯಲ್ಲ, ನಿನ್ನನ್ನೇ ನೋಡುತ್ತಾ ಇದ್ದಾರೆ ಕೈಲಾಸಪತಿಯಾದಂತಹ ಪರಶಿವನ ನೆನಪಾಗುತ್ತಾ ಇದೆ ನನಗೆ. ಕೈಲಾಸಗಿರಿಯಿಂದ ಪರಶಿವನ ಇಳಿದು ಬಂದನು ಅಂತ ಭಾವಿಸಬೇಕು. ಜಟಾವಲ್ಕಲಗಳು, ನಾರು ಉಡುಗೆಗಳು, ಮೈಗೆಲ್ಲ ಭಸ್ಮವನ್ನು ಇನ್ನೇನನ್ನು ಲೇಪಿಸಿಕೊಂಡಿದ್ದಾನೆ. ಪರಶಿವನಂದ್ರೆ ಯಾರು? ಅವನು ಮಂಗಳಕಾರಕ, ಅವನು ಬೇಡದ್ದು ಮಾಡುವುದಿಲ್ಲ. ಆದ್ರೆ ವೇಷ ಮಾತ್ರ ಹೀಗೆ, ವ್ಯವಹಾರ ಮಾತ್ರ ಕೃತ್ರಿಮದ್ದಾಗಿ ಹೋಯ್ತಲ್ಲ. ಗಂಡಾಗಿ ಹುಟ್ಟಿದ್ರೆ ಸಾಲದು, ಗಂಡು ಕಲಿತನದ ವ್ಯವಹಾರವನ್ನು ಕೈಗೊಳ್ಳಬೇಕು. ನೀನು ಷಂಡರಂತೆ ವ್ಯವಹರಿಸಿ ನನ್ನನ್ನು ಕೊಂದು ಮುಗಿಸುವುದಕ್ಕೆ ಮನ ಮಾಡಿದೆಯಲ್ಲ. ನಿಮ್ಮಿಬ್ಬರನ್ನು ಜೋಡಾಗಿಯೇ ನಾನು ಕಾಣ್ತಾ ಇದ್ದೇನೆ. ಆದ್ರೆ ವಾಲಿ ಸುಗ್ರೀವರನ್ನು ಕೊನೆಯವರೆಗೆ ಬೇರೆಯಾಗಿಯೇ ನೋಡಬೇಕು ಅಂತ ತೀರ್ಮಾನ ಮಾಡಿದ್ಯೋ ಏನು ನನಗೆ ಅರ್ಥವಾಗುವುದಿಲ್ಲ. ಅಯ್ಯ, ಇದು ಗಂಡು ಕಲಿತನವೇನು? ಇದು ಎಷ್ಟು ಕಾಲ ಅಭ್ಯಾಸ ಮಾಡಿದೆ ನೀನು ಈ ವಿದ್ಯೆ? ಮರೆಯಲ್ಲಿ ನಿಂತು ಬಾಣವನ್ನು ಹೊಡೆಯಬೇಕು ಅಂತಾದ್ರೆ ನಿನ್ನಂತವನಿಗೆ ಅದು ಕರಗತವಾಗಲೇಬೇಕು. ಕೆಲವು ಸ್ವಲ್ಪ ಕಾಲದಲ್ಲೆಲ್ಲ ಅದು ಅನುಭವಕ್ಕೆ ಬರುವಂತದ್ದೇನುವಲ್ಲ. ಕ್ಷತ್ರಿಯ ಧಾರ್ಯತೆ ಚಾಪಂ ನಾರ್ಥ ಶಬ್ದೋ ಭವೇದಿಗಿ.
ಕೋದಂಡವನ್ನು ಧರಿಸುವಾಗ ಮಾಡುವಂತಹ ಪ್ರಮಾಣ ವಚನವದು. ಗುರುವಿನ ಮುಂದೆ ಹೇಳುವುದು, ಎಲ್ಲಿ ಆರ್ತರ ಶಬ್ದ ಕೇಳ್ತದೆಯೋ ಅದರ ಹುಟ್ಟಡಗಿಸ್ತೇನೆ ಎಂಬ ಹಾಗೆ ಪ್ರಮಾಣ ವಚನ ಮಾಡಬೇಕು. ಆದರೆ ನೀನೀಗ ವಾಲಿ ಅಂತವನು ಏನು ಮಾಡಿದ, ಯಾರಿಗಂತಹ ಭಯದ ವಾತಾವರಣವನ್ನು ಉಂಟು ಮಾಡಿದ ಹೇಳು. ನನ್ನನ್ನು ಹೊಡೆದುಕೊಳ್ಳೋಕೆ ಮುಂದಾದ್ರಲ್ಲಿ ನಿನ್ನ ಪ್ರಮಾಣ ವಚನಕ್ಕೆ ಸರಿಯಾದಂತಹ ವ್ಯವಹಾರ ಇದಾಗುತ್ತದೆಯೋ ಮತ್ತೊಮ್ಮೆ ಆಲೋಚನೆ ಮಾಡು. ಆದ್ರೆ ಮರೆಯಲ್ಲಿ ನಿಂತು ಬಾಣವನ್ನು ಹೂಡಿ ನನ್ನನ್ನು ಧರೆಗೆ ಉರುಳಿಸಿದ್ಯಲ್ಲ, ಒಳ್ಳೇದಾಯ್ತು. ನೀನು ಮಾಡಿದ ಕೆಲಸ ಒಳ್ಳೇದಾಯ್ತು. ನಿನ್ನಂಗ ಇನ್ನು ಏಸು ಬೆಳೆದರು ಪ್ರಸಂಗ ಏನು ಮಾಡುವುದು ಓದೋಡೆಲ್ಲ ಇನ್ನು ಏನು ಹೇಳಿದರು ಪ್ರಸಂಗ ಇನ್ನು ಹೇಳಿ ಪ್ರಸಂಗ. ಮೋಸದೊಳೆನ್ನ ತರಿದೆ ನೀನಾಗಿದ್ದರಿಂದ ಓದೋಳೆಲ್ಲ ತರಿದರಿನಾಗಿದ್ದರಿಂದ ಏಸು ಕೀರ್ತಿಗಳು ಬಂತು ಏಸು ಕೀರ್ತಿಗಳು ಬಂತು. ಕಾಯದಳಿಂದ ಪಾಶಾದಾಸೆಗಳು ಸಂತು ಮತ್ಸರವೆಂಬ ವಾಸಿ ಪಂಥಗಳಿಂದೆದ್ದು ರಾಘವ ಬಾಲು ಜಾಣನ ಹುಡುಗೋ ರೇಸಾಯಿತಯ್ಯ ನಿನ್ನಂಗ. ಒಳ್ಳೆ ಕೆಲಸ ಮಾಡಿದ್ದೀನಿ, ನನಗೆ ಅರ್ಥವಾಗುತ್ತದೆ ಅದು. ಅಂದ್ರೆ ನನಗೆ ನನ್ನ ಜೊತೆಯಲ್ಲಿ ಹೆಂಡತಿ ಇದ್ದಾಳೆ. ಹೆಂಡತಿ ಇರುವುದರಿಂದ ಹೆಂಡತಿ ಇಲ್ಲದಿದ್ರೆ ಏನಾಗುತ್ತೆ ಎಂಬ ಅನುಭವ ನನಗಿಲ್ಲ. ನೀನು ಹೆಂಡತಿಯನ್ನು ಕಳಕೊಂಡೆ. ಹೆಂಡತಿಯನ್ನು ಕಳಕೊಂಡಾಗಲೇ ಅಡವಿ ಗಿಡ ಮರ ಕಲ್ಲುಗಳು ಅರಸಿನದ ಪುಡಿಯಂತೆ ಕಾಣ್ತೇವೆ ತಮ್ಮ ಅಂತ ಕಣ್ಣೀರು ಸುರಿಸಿದಂತೆ ನೀನು. ಹಾಗೆ ಹೆಂಡತಿಯನ್ನು ಕಳಕೊಂಡು ಒಂದು ಅರೆಹುಚ್ಚನಾಗಿ ಆಗಿದ್ದಿ. ಸುಗ್ರೀವನು ಅಷ್ಟೇ. ಸಮಾನ ದುಃಖಿಗಳು ನೀವು ಒಂದಾದಾಗ ವಾಲಿಯಂತಹ ಮಹಾಮೇರುವನ್ನು ಒಡೆದುರುಳಿಸುವುದಕ್ಕೆ ನೀವು ಕಂಡುಕೊಂಡ ಮಾರ್ಗ ಲೇಸಾಗಿದೆ, ಲೇಸಾಗಿದೆ. ಎಂತಹ ಪಂಥವಿದು. ಎಷ್ಟು ದಿನ ಅಭ್ಯಾಸ ಮಾಡಿದೆ? ಯಾವ ಗುರು ಮಟ್ಟದಲ್ಲಿ ಅಭ್ಯಾಸ ಮಾಡಿದ್ದೀನಿ? ವಸಿಷ್ಠರಲ್ಲಿಯೋ ವಿಶ್ವಾಮಿತ್ರರಲ್ಲಿಯೋ? ಅವರಿಬ್ಬರಲ್ಲಿಯೂ ಈ ರೀತಿಯ ವಿದ್ಯೆ ಕರಗತವಾಗಲಾರದು. ಬಹುಶಃ ದೈತ್ಯ ಗುರುವಾದಂತಹ ಶುಕ್ರಾಚಾರ್ಯನಾದ್ರೆ ಈ ವಿದ್ಯೆ ನಿನಗೆ ಹೇಳಿಕೊಡಲಾರ. ಎಲ್ಲಿ ಅಭ್ಯಾಸ ಮಾಡಿದೆ? ಅಯ್ಯ ಪುಣ್ಯಾತ್ಮ, ಕಳೆದುಕೊಂಡಂತಹ ಸೀತೆಯನ್ನು ಪಡೆಯುವುದಕ್ಕಾಗಿ ನೀನು ಆಯ್ದುಕೊಂಡಂತಹ ಮಾರ್ಗ ನೋಡಿದ್ರೆ ಇವನು ನಿನಗೆ ಸಹಾಯಿಯೇ. ಈ ಸುಗ್ರೀವ ಸಹಾಯಿಯೇ ನಿನಗೆ. ದೊಡ್ಡದಾದಂತಹ ಹಡಗನ್ನ ಆಶ್ರಯಿಸುವುದು ಬಿಟ್ಟು ಹರಿಗೋಲನ್ನು ಆಶ್ರಯಿಸಿದೆಯಲ್ಲ. ನೇರವಾಗಿ ಬಂದು ವಾಲಿಯಲ್ಲಿ ಹೇಳ್ತಿದ್ರೆ ನನ್ನ ಬಾಲವನ್ನು ಕಳುಹಿ ತ್ರಿಕೂಟಾಚಲ ಲಂಕೆಯನ್ನ ಕಣ್ಣ ಮುಂದೆ ಇರಿಸ್ತಿದ್ದೆ. ನಾನು ಹುಡುಕು ಸೀತೆಯನ್ನು ಅಂತ ಹೇಳ್ತಿದ್ದೆ. ಆದ್ರೆ ನೀನು ಅದನ್ನು ಆಶ್ರಯಿಸಲಿಲ್ಲ. ನೀನು ಹರಿಗೋಲನ್ನು ಆಶ್ರಯಿಸಿದೆ. ಇವನನ್ನು ಸೇರಿಸಿಕೊಂಡು ಆ ಸೀತಾಮಾತೆ, ನಾನು ಅವಳ ಬಗ್ಗೆ ಅಪಚಾರದ ಮಾತುಗಳನ್ನು ಆಡ್ತೇನೆ ಅಂತ ಭಾವಿಸಬೇಡ. ಅವಳನ್ನು ಹುಡುಕಿ ನೀವಿಬ್ರು ಒಂದಾಗುವುದಕ್ಕೆ ಹೊರಟು ನಿಂತಾದ್ರೆ